ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಶೆಣೆಯಲ್ಲಿ ಮಾಡುವಂತಹ ಶಾವಿಗೆಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿದ್ದೆ ಶಾವಿಗೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ, ಯಾಕಂದರೆ ತುಂಬ ಲಾಂಗ್ ಆಗ್ತಿತ್ತು. ಈ ಒಂದು ವಿಡಿಯೋನು ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಶಾವಿಗೆದು. ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕೋಣ ಅಂತ ನಿಮಗೆ ಹೇಳಿರೋಂಥದ್ದು. ಇವಾಗ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಾವಿಗೆನ ಯಾವ ರೀತಿ ಹಳ್ಳಿ ಶೈಲಿಯಲ್ಲಿ ಮಾಡುವಂಥದ್ದು ಅಂತ. ಮತ್ತು ಈ ಶಾವಿಗೆ ಮಣೆ ಮಂಗಳೂರು ಕಡೆನೇ ಜಾಸ್ತಿಯಾಗಿ ಸಿಗುತ್ತೆ, ಬೆಂಗಳೂರು ಕಡೆ ಎಲ್ಲ ಸಿಗಲ್ಲ. ಯಾಕಂದರೆ ನಾನು ಕೂಡ ಸರ್ಚ್ ಮಾಡಿದ್ದೀನಿ ಬೆಂಗಳೂರು ಕಡೆ, ಒಂದು ಮಂಗಳೂರು ಕಡೆ ಸಿಗುವಂಥ ಒಂದು ಶಾವಿಗೆ ಮಣೆನ ರೀತಿ ಈ ಕಡೆ ಸಿಗಲ್ಲ. ಬಟ್ ನೀವು ಮಾಡ್ಕೊಳ್ಬೇಕಾದ್ರೆ ಕೈಯಲ್ಲಿ ಮಾಡ್ಕೊಳ್ತಾರಲ್ಲ, ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಶಾವಿಗೆ ಬೇಕಂದರೆ ನೀವು ಇದೇ ಒಂದು ಮಣೆಯಲ್ಲಿ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿ ಮಂಗಳೂರಿಗೆ ಹೋದಾಗ ನೀವು ಕೂಡ ಪರ್ಚೇಸ್ ಮಾಡಿ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ. ಕ್ರಮವಾಗಿ ಯಾವ ರೀತಿ ಮಂಗಳೂರು ಕಡೆ ಶಾವಿಗೆನ ಮಾಡ್ತಾರೆ ಅಂತೇಳಿ ನೋಡ್ಕೊಂಬರೋಣ ಅಲ್ಲ. ಬನ್ನಿ ಫ್ರೆಂಡ್ಸ್. ನಾನು ಅಕ್ಕಿನ ಮೊದಲಿಗೆ 4 ಅವರ್ಸು ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ 4 ಅವರ್ಸು ನೆನೆಬೇಕು. ಒಂದು 5 ಅವರ್ಸ್ ಆದರೂ ಏನು ವರಿ ಇಲ್ಲ. ನಂತರ ಅಕ್ಕಿನ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಆಲ್ರೆಡಿ ನೆಂದಿದೆ. ಅಕ್ಕಿನ ಒಂದು 2 ಸತಿ 3 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ನೀಟಾಗಿರಬೇಕು ಅಕ್ಕಿ. ಆಮೇಲೆ ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು, ನೈಸಾಗಿ ರುಬ್ಕೋಬೇಕು. ಆಮೇಲೆ ನಾವು ಒಂದು ಬಾಣಲಿಗೆ ಅದನ್ನ ಈ ರುಬ್ಬಿರುವಂತ ಒಂದು ಅಕ್ಕಿ ಹಿಟ್ಟನ್ನು ಹಾಕಿ ನೀರನ್ನು ಇಂಗಿಸ್ಕೊಳ್ಬೇಕು. ನಾವು ಊರ್ ಕಡೆ ಆದ್ರೆ ಕಲ್ಲಲ್ಲಿ ರುಬ್ತೀವಿ, ಗಟ್ಟಿಯಾಗಿ ರುಬ್ಬಿ ಆಮೇಲೆ ಉಂಡೆ ಗಟ್ಟಿ ಹಾಗೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ತೀವಿ. ಬಟ್ ಇಲ್ಲಿ ಕಲ್ಲಿಲ್ಲ ಅಲ್ಲ, ಅದರಿಂದ ನಾವು ಮಿಕ್ಸಿಲೇ ರುಬ್ಕೊಳ್ಳೋದ್ರಿಂದ ತುಂಬಾ ನೀರಾಗಿ ರುಬ್ಬಿರ್ತೀವಿ. ಅದನ್ನ ಉಂಡೆ ಕಟ್ಟೋ ತರ ನಾವು ಗಟ್ಟಿಗೆ ಆಗ್ಬೇಕಾದ್ರೆ ಈ ರೀತಿ ಬಾಣ್ಲಿಲಿ ಹಾಕಿ ನಾವು ಅದನ್ನ ಒಂದು ನೀರನ್ನ ಹಿಂಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಹಿಂಗಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಅಂದ್ರೆ ಚೆನ್ನಾಗಿ ಅಂದ್ರೆ ತುಂಬಾ ಗಟ್ಟಿನೂ ಆಗ್ಬಾರ್ದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ಚೆನ್ನಾಗಿ ನನ್ಗೆ ಗಟ್ಟಿ ಬರಬೇಕು. ತುಂಬಾ ಗಟ್ಟಿನೂ ಆದ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಅದರಿಂದ ಒಂದು ಮೀಡಿಯಂ ಆಗಿ ನಮಗೆ ಒಂದು ಉಂಡೆ ಕಟ್ಟಕ್ಕೆ ಆಗೋ ತರ ಅದನ್ನ ನಾವು ಈ ರೀತಿ ಮಾಡ್ಕೋಬೇಕು. ನಂತರ ಅದನ್ನ ನಾವು ಕೈಯಲ್ಲಿ ತಗೊಂಡು ಚೆನ್ನಾಗಿ ಬಿಸಿ ಬಿಸಿಯಾಗಿ ನೋಡ್ಕೊಂಡು ನೀವು ಉಂಡೆ ಕಟ್ಟಬೇಕಾಗುತ್ತೆ. ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಕೊಂಡಾದ ನಂತರ ಅಂಥದ್ದೇನು ಕೈಯನ್ನು ಸುಡಲ್ಲ, ನೀವು ವರಿ ಮಾಡ್ಕೋಬೇಡಿ, ಸುಟ್ಟು ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈಗೆ ನೀರು ಹತ್ಕೊಂಡ್ಬಿಟ್ಟು ಚೆನ್ನಾಗಿ ಅವಾಗ ಹತ್ಕೊಂಡು ಉಂಡೆ ಕಟ್ಕೊಳ್ಳಿ. ಒಂದು ಉದ್ದ ಈ ರೀತಿ ಆಕಾರದಲ್ಲಿ ನೀವು ಮಾಡ್ಕೊಂಡ್ರೆ ಅದು ನಿಮ್ಗೆ ಒತ್ತಕ್ಕೆ ಕೂಡ ಈಸಿ ಆಗಿರುತ್ತೆ ಶಾವಿಗೆ ಮಣೆಗೆ ಹಾಕಿದಾಗ. ಅದರಿಂದ ಈ ಒಂದು ಶೇಪಿಗೆ ಚೆನ್ನಾಗಿ ಮಾಡ್ಕೊಂಡು ನೀವು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಳ್ಳಿ. ಇವಾಗ ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನ ನಾವು ಮಾಡಿರೋಂಥದ್ದು ಕುದಿಯುವ ನೀರಿಗೆ. ಇಡ್ಲಿಗಳನ್ನ ಹಳೆ ಕಾಲದವ್ರು ಮಾಡ್ತಾ ಇದ್ರು, ಬಟ್ ಇವಾಗ ಶಾವಿಗೆ ಕೂಡ ಇದೇ ತರದ್ರಲ್ಲೇ ಮಾಡೋದು. ಇದು ಹಳ್ಳಿ ಶೈಲಿಯಲ್ಲಿ ಮಾಡುವಂಥದ್ದು. ಇದು ಮ್ಯಾಂಗ್ಳೂರ್ ಕಡೆ ಜಾಸ್ತಿಯಾಗಿದ್ದ ಇಡ್ಲಿ ಪಾತ್ರೆಗಳನ್ನ ಇವಾಗೂ ಕೂಡ ಯೂಸ್ ಮಾಡ್ತಾರೆ ಅಲ್ಲಿ. ಮತ್ತೆ ಇದು ಕಂಠದಿಂದ ಚೂರು ಕೆಳಗಿದ್ರೆ ಸಾಕು ನೀರು. ಇದು ಚೆನ್ನಾಗಿ ನೀರು ಕುದಿಬೇಕು. ಆಮೇಲೆ ನೀವು ಅದನ್ನ ನಾವು ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನ ಇದ್ರ ಮೇಲೆ ಇಟ್ಟು ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕು ಮಾತ್ರ. ಈ ರೀತಿ ಪ್ಲೇಟ್ನ ಅದರಲ್ಲೇ ಬರುತ್ತೆ. ಈ ರೀತಿ ಪ್ಲೇಟು ಈ ಒಂದು ಇಡ್ಲಿ ಪಾತ್ರೆಯಲ್ಲೇ ಬರುತ್ತೆ. ಅದನ್ನ ಈ ರೀತಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗ ನಾವು ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟಿನ ಉಂಡೆಯನ್ನು ಇದ್ರೊಳಗೆ ಇಡಬೇಕಾಗುತ್ತೆ. ಸುಮ್ಮನೆ ಈಗ ಇಟ್ಟಿದ್ದೀನಿ ಅಷ್ಟೇ, ಬಾಯ್ಲ್ ಆಗಲಿ, ನೀರು ಬೇಗ ಬಾಯ್ಲ್ ಆಗುತ್ತೆ. ಈ ರೀತಿ ಮುಚ್ಚಿಡೋದ್ರಿಂದ ಪ್ರೆಸ್ ಮಾಡಲ್ಲ. ಆಲ್ರೆಡಿ ಪ್ರೆಸ್ ಮಾಡಿದ್ರೆ ಗಟ್ಟಿಯಾಗಿ ನೋಡಿ ಈ ರೀತಿ ಕೂರುತ್ತೆ. ಚೆನ್ನಾಗಿ ಅವಶ್ಯಕತೆ ಇಲ್ಲ. ಈ ರೀತಿ ಇಟ್ಟಿದ್ದೀನಿ, ಚೆನ್ನಾಗಿ ಬಾಯ್ಲ್ ಆಗಿ ಹೊಗೆ ಹೋಗ್ತದೆ. ನೀವು ನೋಡ್ತಾ ಇರ್ಬೋದು, ಕುದೀತದೆ ವಾಟರು. ಒಂದೊಂದು ಇಟ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು. ಬೆಂದಿದ ಅಂತೇಳಿ ಒಂದ್ಸತಿ ನೀವು ಕಟ್ ಮಾಡಿ ಚೆಕ್ ಮಾಡಬೇಕು. ಆಮೇಲೆ ನೀವು ಶಾವಿಗೆ ಮಣೆಯಲ್ಲಿ ಹಾಕಿ ಒತ್ತಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಬಟ್ ಅರ್ಧ ಬೆಂದರೆ ಮತ್ತೆ ಇಟ್ಟಿಟ್ಟು ತಿಂದಾಗುತ್ತೆ. ಅದರಿಂದ ರೀತಿ ಸೆಂಟ್ರೋಲ್ ಓಪನ್ ಇರಲಿ, ಯಾಕಂದರೆ ಸ್ವಲ್ಪ ಹಬೆಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು. ಇದೊಂದು 15 ಮಿನಿಟ್ಸ್ ಬೇಯಬೇಕಾಗುತ್ತೆ. ಚೆನ್ನಾಗಿ ಬೇಯಬೇಕು. ಅದನ್ನ ಕ್ಲೋಸ್ ಮಾಡಿಬಿಡಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು. ನಂತರ ನಾವು ಶಾವಿಗೆ ಮಣೆಯಲ್ಲಿ ಹಾಕಿ ಪ್ರೆಸ್ ಮಾಡೋದು, ಅದನ್ನು ನಾನು ತೋರಿಸ್ತೀನಿ. ಕಳಿಸಿದ್ದಾರೆ, ಬಂದಿದೆ. ನೋಡಿದ್ರಾ, ಇವಾಗ ಬೆಂದಿದೆ. ಈ ರೀತಿ ಕಟ್ ಮಾಡಿ ನೋಡಿ.
ಬೆಂದಿದ್ರೆ ಶಾವಿಗೆಗೆ ಹಾಕ್ಕೋಬೋದು ನೀವು. ಶಾವಿಗೆ ಮಣೆ ಇದಲ್ಲ ಅದಕ್ಕೆ ಬೆಂದಿದ್ರೆ ಬಿಸಿ ಬಿಸಿಯಾಗಿ ಹಾಕಬೇಕಾಗುತ್ತೆ, ತಣ್ಣಗಿರೋದಲ್ಲ. ಬಿಸಿ ಬಿಸಿಯಾಗಿ ಹಾಕಿ ಅದನ್ನು ತಿರುಗಿಸ್ಬೇಕು ಶಾವಿಗೆ ಮಣೆನ. ಅದನ್ನು ಕೂಡ ತೋರಿಸ್ತೀನಿ ನಾನು. ನೋಡಿ ಇದೇ ಥರ ಶಾವಿಗೆ ಮಣೆ. ಇದು ಮಂಗಳೂರು ಕಡೆ ಮಾಡುವಂಥ ಹಳ್ಳಿ ಶೈಲಿನಲ್ಲಿ ಮಾಡುವಂಥ ಶಾವಿಗೆ ಅಂತಲೇ ಹೇಳ್ಬೋದು. ಈ ಒಂದು ಶಾವಿಗೆ ಮಣೆಗೆ ನಾವು ಒಂದೊಂದೇ ಇವಾಗ ಮಾಡಿಟ್ಟಿರುವಂತಹ ಹಿಟ್ಟಿನ ಉಂಡೆಯನ್ನು ಅದನ್ನು ನಾವು ಒಂದೊಂದೇ ಅಂದರೆ ಆಲ್ರೆಡಿ ನಾವು ಬಾಯ್ಲ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀವಿ. ಅದನ್ನ ಒಂದೊಂದೇ ಈ ರೀತಿ ಹಾಕ್ಬಿಟ್ಟು ನೋಡಿ ಇವಾಗ ಬರ್ತಾ ಇದೆ ಶಾವಿಗೆ ಎಷ್ಟು ನೀಟಾಗಿ ಉದುರಾಗಿ ಬರ್ತಾಯಿದೆ. ಆಲ್ರೆಡಿ ಇವಾಗ ಫೈನಲಿ ರೆಡಿ ಆದಾಗೆ. ಇದು ಕೋಳಿ ಸಾರಿಗಂತೂ ತುಂಬ ಮಾಡ್ತಾಗೆ ಸೂಪರ್ ಆಗಿರುತ್ತೆ. ಆಲ್ರೆಡಿ ನಾನು ಅದನ್ನ ತೋರಿಸಿದ್ದೀನಿ ನಾನು ಮಗನ ಬರ್ತ್ಡೇ ವಿಡಿಯೋದಲ್ಲಿ. ಸೂಪರ್ ಕಾಂಬಿನೇಷನ್ ಕೋಳಿ ಸಾಂಬಾರಿಗೆ ಮತ್ತು ಕಾಯಿ ಹಾಲು ಅಂದರೆ ಸ್ವೀಟ್ ಆಗಿ ಬೇಕಾದ್ರೆ ಮಾಡ್ಕೋಬೋದು. ಮಿಷ್ಟ ಹೀಗೆ ಶುಗರ್ ಹಾಕಿ ಕಾಯಿನ ರುಬ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಮತ್ತು ಆ ಒಂದು ಕಾಯಿ ನೀರನ್ನ ತಗೊಂಡ್ಬಿಟ್ಟು ನೀವು ಅದರೊಟ್ಟಿಗೂ ಕೂಡ ತಿನ್ಬೋದು. ಮತ್ತು ಯಾವುದೇ ಥರ ತರಕಾರಿ ಸಾಂಬಾರೊಟ್ಟಿಗೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಕಾಂಬಿನೇಷನ್ಗೂ ಸಕ್ಕತ್ತಾಗಿರುತ್ತೆ ಶಾವಿಗೆ ಅಂತ. ನನಗಂತೂ ತುಂಬ ಇಷ್ಟವಾಗಿರುವಂತಹ ಅಂಥದ್ದು. ನನಗೆ ತುಂಬ ಇಷ್ಟ ಶಾವಿಗೆ ಅಂದರೆ, ನನಗೂ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ. ಶಾವಿಗೆ ರೆಡಿ ಆಗಿದೆ. ನಾನು ಒಂದ್ರ ಮೇಲೊಂದು ಜೋಡಿಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದೆ ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.